ಜಪಾನ್ನ ಸೂಸೈಡ್ ಫಾರೆಸ್ಟ್ ಬಗ್ಗೆ ನಿಮ್ಗೆ ಗೊತ್ತಾ? ಇದನ್ನು ಸೂಸೈಡ್ ಫಾರೆಸ್ಟ್ ಅಂತ ಯಾಕೆ ಕರೀತಾರೆ ಅಂದರೆ ಇಲ್ಲಿ ವರ್ಷಕ್ಕೆ ಸುಮಾರು 100 ಶವಗಳು ಪತ್ತೆ ಆಗ್ತವೆ. ಬಹಳಷ್ಟು ಜನ ಆತ್ಮಹತ್ಯೆಗೆ ಅಂತಲೇ ಈ ಕಾಡಿಗೆ ಹೋಗ್ತಾರೆ. ಜಪಾನ್ನ ಪ್ರಸಿದ್ಧ ಮೌಂಟ್ ಫ್ಯೂಜಿ ಪರ್ವತದ ಹತ್ರ ಇರೋ ಈ ಕಾಡಿನ ಹೆಸರು ಆವೋಕಿಹಾರ ಅಂತ ಹೇಳಿ. ಈ ದಟ್ಟವಾದ ಕಾಡಿನಲ್ಲಿ ಮಾರ್ಚ್ ತಿಂಗಳಲ್ಲಿ ಹೆಚ್ಚಾಗಿ ಶವಗಳು ಪತ್ತೆ ಆಗತ್ತಂತೆ. ಆರ್ಥಿಕ ವರ್ಷದ ಅಂತ್ಯದಲ್ಲಿ ಕೆಲಸದ ಒತ್ತಡದಿಂದ ಹೆಚ್ಚಾಗಿ ಜನ ಸಾಯ್ತಾರೆ ಅಂತ ಹೇಳ್ತಾರೆ. ಅದೇನೋ ಹೇಳ್ತಾರಲ್ಲ, ಒಂದು ಒಳ್ಳೆದ್ರ ಜೊತೆ ಕೆಟ್ಟದಿದ್ದೇ ಇರತ್ತೆ ಅಂತ. ಜಪಾನ್ ಮುಂದುವರೆದ ದೇಶ ಹೌದು, ಆದರೆ ಇಲ್ಲಿ ಸೂಸೈಡ್ ರೇಟ್ಸ್ ತುಂಬ ಹೆಚ್ಚಿಗೆ ಇದೆ. ಸೂಸೈಡ್ ರೇಟ್ಸ್ನ ಕಂಟ್ರೋಲ್ ಮಾಡೋದಕ್ಕೆ ಜಪಾನ್ ಬಹಳಷ್ಟು ಒದ್ದಾಡ್ತಿದೆ. ಆರ್ಗನೈಸೇಷನ್ಗಳಲ್ಲಿ ಫ್ರೀ ಸೂಸೈಡ್ ಪ್ರಿವೆನ್ಷನ್ ಸೆಮಿನಾರ್ಗಳನ್ನು ಮಾಡಿ ಕಡ್ಡಾಯವಾಗಿ ಅಟೆಂಡ್ ಮಾಡಬೇಕಂತನೂ ಕೂಡ ಹೇಳ್ತಾ ಇದೆ. ಹಾಗೆ ಜಸ್ಟ್ ನೀವು ಯೂಟ್ಯೂಬ್ ಅಥವಾ ಗೂಗಲಲ್ಲಿ ಸೂಸೈಡ್ ಅಂತ ಟೈಪ್ ಮಾಡಿದ್ರೆ ಸಾಕು, ಬಹಳಷ್ಟು ಟೋಲ್ ಫ್ರೀ ಕೌನ್ಸಿಲಿಂಗ್ ನಂಬರ್ ಕೂಡ ಬರುತ್ತೆ. ಆತ್ಮಹತ್ಯೆ ಮಹಾಪಾಪ ಅಂತ ಹೇಳ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಕೇಳ್ಕೊತಾ ಧನ್ಯವಾದಗಳು.